ನಮ್ಮನ್ನು ಕ್ಷಮಿಸಿ ಅಪ್ಪ. ಅಮ್ಮಂಗೆ ಪದೇ ಪದೇ ತಲೆನೋವು ಬರ್ತಿರತ್ತಲ್ಲ, ಅವರು ಮನೆಯಿಂದ ಹೊರಗೆ ಹೋಗಿ ತುಂಬ ಹೊತ್ತಾಗಿತ್ತಲ್ಲ, ಅದಕ್ಕೆ ನಾವು ಮತ್ತೆ ನೋವು ಶುರುವಾಗಿದ್ಯೇನೋ ಅಂದ್ಕೊಂಡು ಹುಡ್ಕೊಂಡ್ಬಂದ್ವಿ. ನೋಡು ಭೀಮಾ, ನಿಮ್ಮಮ್ಮ ಮನೆಗೆ ಬರೋದಕ್ಕೆ ಅದೆಷ್ಟೊತ್ತಾದ್ರೂ ಸರಿ, ಕಾಯೋದನ್ನ ಕಲಿಬೇಕು. ಮೊದಲು ಶಿಸ್ತನ್ನ ಕಲೀರಿ, ಅರ್ಥ ಆಯ್ತಾ? ಹಾ ಸರಿ ಸರಿ ಸರಿ, ನಡೀರಿ ಮಕ್ಳ, ಸಾಕು ಸಾಕ್ ಮಾಡಿ. ಏನ್ ಸಾಕ್ ಮಾಡಿ? ಇಲ್ಲಿಗೆ ಬಿಡಿ ವಿಷಯನ. ಹೌದು, ಏನೋ ತಪ್ಪಾಗಿದೆ, ಆದ್ರೆ ಮಕ್ಕಳಲ್ವಾ? ತಪ್ಪು ಮಾಡಿದಾಗ ತಿಳಿಸ್ಕೊಡ್ಬೇಕು. ಹಾ ಸರಿ, ಅರ್ಥ ಮಾಡ್ಕೋತಾರೆ. ನಡೀರಿ, ಎಲ್ರೂ ಮನೆಗೆ ನಡೀರಿ. ನೋಡಿ ನೋಡಿ, ನೀವೆಲ್ಲ ಮನೆಗೆ ಹೊರಡಿ. ನಾನು ಅಪ್ಪ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಹೊರಡಿ, ಹ್ಞೂ ಹೊರಡಿ, ನಾವು ಬರ್ತೀವಿ. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಏನೋ ಮುಚ್ಚಿಡ್ತಿದ್ದಾರೆ, ಇಲ್ಲೇನೋ ನಡೀತಾ ಇದೆ. ಗುರುಗಳೇ, ರಾಮ್ಜಿ ಮತ್ತೆ ಭೀಮಾಬಾಯಿ ವೈದ್ಯರ ಹತ್ರ ಹೋಗಿದ್ರು. ಅವರಿಬ್ರು ಹೊರಗೆ ಬಂದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಗುರುಗಳೇ, ಏನು ಅರ್ಥ ಆಗ್ತಿಲ್ಲ, ವಿಷಯ ಏನು? ಅಲ್ಲಿಂದ ನೇರ ವೈದ್ಯರ ಹತ್ರ ಹೋಗಿದ್ದೆ, ವಿಷಯ ಏನು ಅಂತ ತಿಳ್ಕೊಳ್ಳೋಣ ಅಂತ. ಆದ್ರೆ ಅವಳು ಏನು ಹೇಳಿಲ್ಲ ಗುರುಗಳೇ. ಅಂದ್ರೆ ವೈದ್ಯರು ಯಾರ ಹತ್ರನೂ ಹೇಳದೇ ಇರೋ ವಿಷಯ ಇದೆ ಅಂತಾಯ್ತು. ಆದ್ರೆ ವಿಷಯ ಏನಿರಬಹುದು? ಗುರುಗಳೇ, ನಾನೊಂದು ಮಾತು ಹೇಳ್ಬೋದಾ? ಹಾ, ಹೇಳು. ವೈದ್ಯರ ಹತ್ರ ಹೋಗಿದ್ದಾರೆ ಅಂದ್ರೆ ಏನೋ ಆರೋಗ್ಯದ ಸಮಸ್ಯೆನೇ ಇರಬೇಕು ಅನ್ಸುತ್ತೆ. ನಮ್ಮನ್ನು ವಿರೋಧಿಸಿದ್ರ ಪರಿಣಾಮವಾಗಿ ಇವ್ರಿಗೆ ಇಂಥ ಆರೋಗ್ಯ ಸಮಸ್ಯೆ ಬಂದಿದೆ ಅಂತ ಯಾಕೆ ಹಬ್ಬಿಸ್ಬಾರ್ದು ನಾವು? ಅವಶ್ಯವಾಗಿ. ಸುಳ್ಳನ್ನು ಕೂಡ ಯಾವಾಗ್ಲೂ ಸರಿಯಾದ ದಾರಿಯಲ್ಲಿ ಸರಿಯಾಗಿ ಹರಡಿಸ್ಬೇಕು. ಮಾಡೋ ಕೆಲಸ ಸರಿಯಾಗಿರ್ಬೇಕು, ಇಲ್ಲಾಂದ್ರೆ ಫಲಿತಾಂಶ ಕೈಗೂಡಲ್ಲ. ಅದಕ್ಕೆ ವಿಷಯ ಏನು ಅಂತ ಗೊತ್ತಾಗೋ ತನಕ ಕಾದ್ ನೋಡೋಣ. ಖಂಡಿತ ಗುರುಗಳೇ. ಮತ್ತೆ ಅಕ್ಕಪಕ್ಕದ ಊರ್ನವರು ಈ ಕಡೆ ಬರ್ತಿರ್ತಾರಲ್ವಾ? ಹೌದು ಗುರುಗಳೇ. ಇನ್ಮೇಲೆ ಭಕ್ತರಿಂದ ಮುಂದೆ ಆಗೋ ಪ್ರವಚನಕ್ಕೆ ದುಡ್ಡು ತಗೊಳ್ಳಿ. ತಮ್ಮಿಚ್ಛೆ ಗುರುಗಳೇ. ಇಷ್ಟರಲ್ಲೇ ನಮ್ಮ ಪ್ರವಚನ ಆಯೋಜನೆ ಮಾಡಿ. ನಮ್ಮಂಥ ಪ್ರವಾದಿಗಳ ಜ್ಞಾನದಿಂದ ಜನರು ಶಾಂತಿ ಮತ್ತು ಭಕ್ತಿಯ ದಾರಿ ಕಂಡುಕೋತಾರೆ. ಅಯ್ಯೋ, ಏನಾಯ್ತು? ಅಮ್ಮ ಸಿಕ್ಕಿದ್ರಾ ಇಲ್ವಾ? ಸಿಕ್ಕಿದ್ರು, ಆದ್ರೆ ಅಪ್ಪ ನಮ್ಮೆಲ್ರೂ ಬೈದ್ ಕಳ್ಸಿದ್ರು. ಬೈದ್ರಾ? ಆದ್ರೆ ಯಾಕೆ? ಈಗ ಅಮ್ಮ ಮನೇಲಿಲ್ಲ ಅಂದ್ರೆ ಏನಾಯ್ತು? ಶಾಂತವಾಗಿರಿ, ಮತ್ತೆ ಶಿಷ್ಟಾಚಾರ ಅದು ಇದು ಅಂತ ಏನೇನೋ ಹೇಳ್ತಿದ್ರು. ಸರಿಯಾಗೇ ಹೇಳಿದ್ದೀನಿ. ಇರ್ಲಿ ಬಿಡಿ, ಈಗ ಬನ್ನಿ ಒಳಗೆ. ನಾನು ಹೇಳಿದ್ದನ್ನ ಎಲ್ಲರೂ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಅರ್ಥ ಆಯ್ತಾ? ಆದ್ರೆ ರಾಮ್ಜಿ, ನೀವು ಇಷ್ಟೊತ್ತಲ್ಲಿ ಮತ್ತೆ ಅದಕ್ಕೆ ಎಲ್ಲಿ ಸಿಕ್ಕಿದ್ರು? ಸಂತೆಯಲ್ಲಿ ನಾನು ಮಾವಿನಕಾಯಿ ತಗೊಂಡು ಬರೋಣ ಅಂತ ಸಂತೆಗೆ ಹೋಗಿದ್ದೆ. ಮಕ್ಳಿಗೆ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ತಗೊಂಡ್ ಬರೋಣ ಅಂತ ಹೋಗಿದ್ದೆ. ಹಾ, ಅದೇ ನಾವು ಅಂದ್ಕೊಳ್ತಾ ಇದ್ವಿ ದಿಢೀರಂತ ಎಲ್ಲಿ ಹೋದ್ರು ಅಂತ. ಅಲ್ಲ, ನೀವು ಮಲ್ಗಿದ್ರಿ, ಮಕ್ಳು ಓದ್ಕೋತಿದ್ರು, ನಾನು ಅನ್ಕೊಂಡೆ ಬೇಗ ಬಂದ್ಬಿಡೋಣ ಅಂತ ಹೋಗ್ ಬಂದೆ. ಸಂತೆಲೇ ಇವ್ರು ಸಿಕ್ಕಿದ್ರು. ಹಾ ಹೌದು. ಅದ್ ಸರಿ, ನಾನು ಕೇಳೋದ್ ಮರ್ತೆ, ನೀವ್ಯಾಕೆ ಅಲ್ಲಿಗೆ ಬಂದಿದ್ದು? ನನಗೆ ಹುಷಾರಿಲ್ದಂಗೆ ಅನ್ನಿಸ್ತಾ ಇತ್ತು, ಅದಕ್ಕೆ.
ನಾನು ವಾಪಸ್ ಬಂದೆ. ಏನಾಯ್ತು ರಾಮ್ಜಿ? ನೀವೊಬ್ರು. ರಾಮ್ಜಿ ನೋಡಿ, ನಾನು ತಯಾರಾಗಿ ಬಂದಿದ್ದೀನಿ. ಅದು ನಿಮ್ಮ ಯಜಮಾನ್ರ ಮದುವೆ ವಾರ್ಷಿಕೋತ್ಸವಕ್ಕೆ ಹೋಗ್ಬೇಕಲ್ಲ, ಅದು ನಾನು ಇಲ್ಲಿವರೆಗೂ ದೊಡ್ಡವ್ರ ಮನೆ ಸಮಾರಂಭಕ್ಕೆ ಹೋಗೇ ಇಲ್ಲ. ಅದಕ್ಕೆ ಬೇಗ ಬೇಗ ತಯಾರಾಗಿ ಬಂದೆ. ನಾವು ಯಾವ ಸಮಾರಂಭಕ್ಕೂ ಹೋಗ್ತಿಲ್ಲ. ಆದರೆ ಆದ್ರೆ ಅಣ್ಣ, ಯಾವ ಕಾರ್ಯಕ್ರಮ ಅದು? ಅದಕ್ಕೆ ರಾಮ್ಜಿ ನಿಮ್ಮ ಹತ್ರ ಏನೂ ಹೇಳಿಲ್ವಾ? ಅದು ರಾಮ್ಜಿ ಕೆಲ್ಸಕ್ಕೆ ಹೋಗೋ ಯಜಮಾನ್ರು ಮದುವೆ ಆದ ದಿನ ಅಲ್ವಾ? ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಎಲ್ರನ್ನ ಹೋಗಿ ಕರ್ತಿದ್ರು ಅವರು. ರಾಮ್ಜಿ ಕೂಡ ಹೇಳಿದ್ರು ನಾವು ಬರ್ತೀವಿ ಅಂತ. ಮತ್ತೆ ನನ್ನ ಹತ್ರನೂ ಹೇಳಿದ್ರು ಸಂತೆಗೆ ಹೋಗಿ ನಿಮ್ಗೊಂದು ಹೊಸ ಸೀರೆ ತರೋಣ ಅಂತ. ಎಲ್ಲ ಹೇಳಿ ಈಗ ಯಾಕೆ ಬೇಡ ಅಂತ ಇದ್ದಾರೋ ಗೊತ್ತಿಲ್ಲ. ಅಮ್ಮ, ಕರೆದಿರುವಾಗ ಹೋಗೋದ್ರಲ್ಲಿ ತಪ್ಪೇನಿದೆ? ಹೋಗೋಣಮ್ಮ. ಅಪ್ಪನ ಹತ್ರ ಮಾತಾಡಿ. ಹೌದಮ್ಮ, ತುಂಬಾ ಚೆನ್ನಾಗಿರುತ್ತೆ. ಅಪ್ಪನ ಹತ್ರ ನೀವೇ ಹೇಳಿ. ಅಮ್ಮ, ಯಾಕೆ ಅಪ್ಪ ಬೇಡ ಅಂತಿದ್ದಾರೆ? ಅದಕ್ಕೆ ರಾಮ್ಜಿ ಹತ್ರ ಮಾತಾಡಿ. ಮತ್ತೆ ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ನಾನು ಸ್ವಲ್ಪ ಹೊತ್ತು ಒಬ್ಳೇ ಇರ್ತೀನಿ, ಪರವಾಗಿಲ್ಲ. ನಂಗನ್ಸೋ ಪ್ರಕಾರ ಹುಷಾರಿಲ್ಲ ಅಂತ ಅಪ್ಪ ಹೇಳ್ತಿದ್ರಲ್ಲ, ಅದಕ್ಕೆ ಸ್ವಲ್ಪ ಸಿಡಿ ಸಿಡಿ ಅಂತಿದಾರಷ್ಟೆ. ಇರ್ಲಿ, ನಾನು ಮಾತಾಡ್ತೀನಿ ಇರಿ. ನಿನ್ ಕೈಗೇನಾಯ್ತು? ಅಯ್ಯೋ, ಅದು ನುಡಿಸ್ತಾ ನುಡಿಸ್ತಾ ಏಟಾಗಿದೆ ಅಷ್ಟೇ. ಇಲ್ಲ, ಏನಾಗಿಲ್ಲ. ಸಂಗೀತ ಎಲ್ಲ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ. ನಾನು ಈಗ ಬಂದೆ. ಯಾಕೆ ಕರ್ಕೊಂಡು ಹೋಗೋದಿಲ್ಲ ಕಾರ್ಯಕ್ರಮಕ್ಕೆ? ನಡೀರಿ, ಎಲ್ರೂ ಹೋಗಿ ಬರೋಣ. ನಾನು ಹೇಳಿದ್ನಲ್ಲ, ನಾನು ಯಾವ ಕಾರ್ಯಕ್ರಮಕ್ಕೂ ಬರಲ್ಲ. ಇಲ್ಲಿಗೆ ನಿಲ್ಲಿಸಿ. ನೋಡಿ, ಎಲ್ಲ ವಿಷಯಕ್ಕೂ ಬೈಯೋಂಗಿಲ್ಲ ನೀವು. ನಿಮ್ ಎಲ್ಲ ಗಂಡಸ್ರದ್ದು ಇದೇ ಗೋಳೆ. ಬೈದ್ ಕೂಡ್ಲೆ ಹೆಂಡತಿ ಸುಮ್ಮನೆ ಆಗ್ಬಿಡ್ತಾಳೆ ಅಂತ. ಆದ್ರೆ ನಾನ್ ಸುಮ್ಮನೆ ಆಗೋಳಲ್ಲ. ನಡೀರಿ. ನನ್ಗೋಸ್ಕರ ಮಕ್ಳಿಗೋಸ್ಕರ ತುಂಬಾ ದಿನದ ನಂತರ ಮಕ್ಳು ಮುಖದಲ್ಲಿ ಸಂತೋಷ ನೋಡ್ದೆ ನಾನು. ಇನ್ನೆಷ್ಟು ಸಮಯ ಇದೆಯೋ ನನ್ನ ಹತ್ರ, ಅಷ್ಟು ಸಮಯ ನಾನು ನಿಮ್ಮ ಜೊತೆನೇ ಇರಬೇಕು. ಸಂತೋಷವಾಗಿ ಕಳಿಬೇಕು. ನಿಮ್ಮ ಮುಖದಲ್ಲಿ ನಗು ನೋಡಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ನೆನಪುಗಳನ್ನ ಹೊತ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಹೋಗೋಣ. ಖಂಡಿತ ಖಂಡಿತ ಹೋಗೋಣ.
ನಾನೇ ಆಮೇಲೆ ಕಟ್ಕೊಂಡೆ. ಇಲ್ಲಿ ನೋಡಿ, ನೀವು ಹೋಗೋದಾದ್ರೆ ನನಗೂ ಏನಾದರೂ ತಗೊಂಡು ಬನ್ನಿ. ಅಮ್ಮ 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 ಏನಾಯ್ತು? ಸರಿ ಆಯ್ತು, ಈಗ ಹೋಗಿ ತಯಾರಾಗಿ, ಯಾಕಂದ್ರೆ ಅಪ್ಪ ಒಪ್ಕೊಂಡ್ರು. ಹೋಗ್ತಿದೀವಿ. ಹಾ ನಾವು ಹೋಗ್ತಿದೀವಿ. ಭೀಮಾ, ಯಾಕೆ ನೀನ್ ತಯಾರಾಗಲ್ವಾ ಔತಣಕ್ಕೆ? ನಿಂಗೆ ಹೋಗಕ್ಕೆ ಇಷ್ಟ ಇಲ್ವಾ? ಓ, ಅಪ್ಪ ಬೈದಿದ್ದಕ್ಕೆ ಕೋಪ ಬಂದಿದ್ಯಾ ನಿಂಗೆ? ಇರ್ಲಿ ಬಿಡು, ಅಪ್ಪನೇ ಅಲ್ವಾ. ಕೆಲವೊಂದ್ಸಲ ಬೈತಾರೆ, ಕೆಲವೊಂದ್ಸಲ ಮುದ್ದು ಮಾಡ್ತಾರೆ, ಕೆಲವೊಂದ್ಸಲ ಕಚ್ಚುಗಳಿ ಕೊಡ್ತಾರೆ. ಭೀಮಾಬಾಯಿ, ಏನೋ ಗೊತ್ತಿಲ್ಲ, ಕಷ್ಟ ಕಾರ್ಪಣ್ಯ ಎಲ್ಲ ಇದ್ರೂ ಆ ದೇವ್ರೆ ಕಳಿಸ್ಕೊಟ್ಟಿರೋ ವರ ನೀನು ಈ ಮನೆಗೆ. ಮತ್ತೆ ನೀನು ಹೋದ್ಮೇಲಂತೂ ಈ ರೀತಿ ಸಂತೋಷವಾಗಿರೋಕೆ ಸಾಧ್ಯನೇ ಇಲ್ಲ. ಏನಾಯ್ತು ರಾಮ್ಜಿ? ಯಾವುದೋ ಯೋಚನೆಯಲ್ಲಿದ್ದಂಗಿದೆ. ಹಾಗೇನಿಲ್ಲ, ನಾನು ಯೋಚನೆ ಮಾಡುವಂಥದ್ದೇನಿದೆ ಹೇಳು? ಆರಾಮಾಗಿದ್ದೀನಿ. ಮತ್ತೆ ನೀನು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೇ ಆಗಲಿ ನೀನು ನಮ್ಮ ಕುಟುಂಬದವನಲ್ಲಿ ಒಬ್ಬ ಅಲ್ವಾ? ಹಾಗಾದ್ರೆ ನಿಜವಾಗ್ಲೂ ಹೇಳಿ, ನಾನು ನಿಮ್ಮ ಕುಟುಂಬದವನೇನಾ? ಮತ್ತಿನ್ನೇನು ಹೇಳು, ನನ್ನ ಏಕೈಕ ಗೆಳೆಯ ನೀನು. ಹಾಗಾದ್ರೆ ರಾಮ್ಜಿ, ಒಂದು ವಿಷಯ ಹೇಳಿ. ವೈದ್ಯರು ಅದಕ್ಕೆ ಆರೋಗ್ಯದ ಬಗ್ಗೆ ಏನಾದರೂ ಹೇಳಿದ್ರಾ? ಹೇಳಿ. ಇಲ್ಲ, ಅವಳು ಚೆನ್ನಾಗಿದ್ದಾಳೆ ಅಂದರು. ನಿಜವಾಗ್ಲೂ ನೀವು ನನ್ನನ್ನು ಗೆಳೆಯ ಅಂತ ತಿಳ್ಕೊಂಡಿದ್ರೆ, ಈ ಮನೆ ಸದಸ್ಯ ಅಂತ ತಿಳ್ಕೊಂಡಿದ್ರೆ, ನನ್ನ ಮೇಲೆ ಆಣೆ ಮಾಡಿ ಹೇಳಿ. ನಿಜ ಹೇಳಿ, ಏನಂದ್ರು ಅಂತ. ಭೀಮಾಬಾಯಿ ಸಾವಿನತ್ತ ಹೆಜ್ಜೆ ಇಡ್ತಿದ್ದಾಳೆ. ದಿನೇ ದಿನೇ ಅವಳು ದಿನಗಳನ್ನು ಎಣಿಸ್ತಾ ಇದ್ದಾಳೆ. ಪುರಂಜನ, ನಿನ್ನ ಅತ್ತಿಗೆಗೆ ಗಟ್ಟಿ ಹೃದಯ ಇದೆ ಕಣ. ನೀನೇ ನೋಡ್ತಿದ್ದಿಲ್ಲ, ಅವಳಿಗೆಲ್ಲ ಗೊತ್ತಿದ್ರು ಮಕ್ಕಳ ಜೊತೆ ಹೇಗೆ ನಗ್ತಾ ನಗ್ತಾ ಇದ್ದಾಳೆ, ಸಂತೋಷವಾಗಿದ್ದಾಳೆ. ಆದ್ರೆ ನಾನು ಕುಗ್ಗೋಗಿದ್ದೀನಿ. ನನಗೆ ಭೀಮಾಬಾಯಿ ಅಷ್ಟು ಗಟ್ಟಿ ಹೃದಯ ಇಲ್ಲ.
ರಾಮ್ಜಿ, ನಮ್ಮೆಲ್ಲರಿಗಿಂತ ನಿಮಗೆ ಜಾಸ್ತಿ ತಿಳುವಳಿಕೆ ಇರೋದು. ಆದರೂ ಒಂದು ಹೇಳ್ತೀನಿ, ಅದಕ್ಕೇನ ನಾವು ಚೆನ್ನಾಗೆ ತುಂಬ ಚೆನ್ನಾಗಿ ಕಳಿಸ್ಕೊಡ್ಬೇಕು. ಆದರೆ ಈ ಒದ್ದಾಟ, ಭವಿಷ್ಯದ ಚಿಂತೆ ಇವೆಲ್ಲ ಜೀವನ ಪೂರ್ತಿ ಇದ್ದಿದ್ದೆ. ಆದರೆ ಈಗ ನಾವು ಹೋಗೋರ್ಗೆ ಸಂತೋಷ, ನೆಮ್ಮದಿ, ಅನಾವಶ್ಯಕ ಚಿಂತೆಗಳಿಂದ ದೂರ ಇರೋ ಥರ ನೋಡ್ಕೊಳ್ಳೋಣ ರಾಮ್ಜಿ. ಸರಿಯಾಗಿ ಹೇಳಿದ್ರಿ ಅಣ್ಣ. ನಾನು ಅದನ್ನೇ ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತಿದ್ದೆ. ಮಾತೇ ಕೇಳಲ್ಲ ಅಂತಾರೆ. ಕೊನೆ ಪಕ್ಷ ನಿಮ್ಮ ಮಾತಿಂದನಾದ್ರೂ ಅರ್ಥ ಆಗಿದ್ರೆ ಒಳ್ಳೇದು. ನೀವು ನಗ್ನಗ್ತಾ ಇದ್ರೆ ನಾನು ನೆಮ್ಮದಿಯಾಗಿರ್ತೀನಿ. ಮಕ್ಕಳ ಹತ್ರ ಹೇಳಿದ್ದೀನಿ ನಾವು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ ಅಂತ. ಹೊರಡಿ, ಬೇಗ ತಯಾರಾಗಿ. ಅಣ್ಣ, ನೀವೇ ಹೇಳಿ ನಿಮ್ ಸ್ನೇಹಿತಂಗೆ ಬೇಗ ತಯಾರಾಗ್ಲಿ. ಹಾ, ಅಣ್ಣ ಏನೋ ಹೇಳ್ತಿದ್ರು, ನಂಗೆ ಹೊಸ ಸೀರೆ ಕೊಡಿಸ್ಬೇಕು ಅಂತಿದ್ರಂತೆ. ಹೋಗಿ ಸಂತೆಯಿಂದ ಹೊಸ ಸೀರೆ ತಗೊಂಡ್ ಬನ್ನಿ, ಇಲ್ಲ ಅಂದ್ರೆ ಮಾತಾಡ. ಹಾ ರಾಮ್ಜಿ, ಬನ್ನಿ ಸೀರೆ ತಗೊಂಡ್ ಬರೋಣ. ಬನ್ನಿ. ಮಕ್ಕಳ, ನೀವೆಲ್ಲ ತಯಾರಾಗಿ ನಾವಿಬ್ರು ಸಂತೆಗೆ ಹೋಗಿ ಬರ್ತೀವಿ. ಆಮೇಲೆ ಎಲ್ಲರೂ ಯಜಮಾನ್ರ ಮನೆಗೆ ಹೋಗೋಣ. ಸಂತೋಷನಾ? ಬನ್ನಿ ರಾಮ್ಜಿ. ಏನೋ ತೊಂದರೆ ಇದೆ. ಅಮ್ಮ ಮತ್ತೆ ಅಪ್ಪನೂ ನಮ್ಮಿಂದ ಮುಚ್ಚಿಡ್ತಿದ್ದಾರೆ. ಯಜಮಾನ್ರೆ, ಶುಭಾಶಯಗಳು. ಧನ್ಯವಾದ. ನಿನಗೆ ನಾನು ಆಭಾರಿ ರಾಮ್ಜಿ. ನೀನು ಹೇಳಿದೆ ಅನ್ನೋ ಕಾರಣಕ್ಕೆ ನಾವು ಮದುವೆ ಆದಾಗಿಂದ ಇದೇ ಮೊದಲನೇ ಸಲ ಮದುವೆ ವಾರ್ಷಿಕೋತ್ಸವನ ಆಚರಿಸ್ಕೋತಾ ಇದ್ದೀವಿ. ಇಬ್ರಿಗೂ ಮದುವೆ ದಿನದ ಶುಭಾಶಯಗಳು. ನಾವು ಉಡುಗೊರೆ ತರೋಣ ಅಂತಿದ್ವಿ, ಆದರೆ ನಾವು ಮುಟ್ಟಿರೋದನ್ನ ನೀವು ತಗೊಳ್ಳಲ್ವಲ್ಲ, ಅದಕ್ಕೆ ಏನೂ ತರಲಿಲ್ಲ. ಆದರೆ ನಮ್ಮ ಇಡೀ ಕುಟುಂಬದವರು ನೀವಿಬ್ರು ನಗ್ನಗ್ತಾ ಇನ್ನೂ 100 ಕಾಲ ಜೊತೆಯಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವ್ರು ಹೇಳ್ತಿದ್ರು, ನಮ್ಮವರಿಗೆ ಹೆಂಡತಿ, ಮನೆ, ಮಕ್ಕಳು ಅಂದ್ರೇನು ಅಂತ ನಿಮ್ಮ ಯಜಮಾನ್ರೆ ಅವರಿಗೆ ತಿಳಿಸ್ಕೊಟ್ರು ಅಂತ. ಅದಕ್ಕೆ ನಾನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಪ್ರೀತಿ, ಪ್ರೇಮ ನಿಮ್ ಕುಟುಂಬದಲ್ಲಿ ಸದಾ ತುಂಬಿರ್ಲಿ ಅಂತ ಹಾರೈಸ್ತೀನಿ. ನನಗೂ ನನ್ನ ಕುಟುಂಬದ ಜೊತೆ ಇರಬೇಕು ಅನ್ನೋ ಆಸೆ ಇದೆ, ಆದರೆ ವಿಧಿ ಲಿಖಿತಾನೇ ಬೇರೆ ಇದೆ. ಗುರುಗಳೇ, ಒಂದು ಸುಳಿವು ಸಿಕ್ಕಿದೆ. ಇಷ್ಟರಲ್ಲೇ ಏನು ವಿಷಯ ಅಂತ ಗೊತ್ತಾಗತ್ತೆ. ಮಂಗೇಶನ್ನ ಅವ್ರ ಹತ್ರ ಕಳ್ಸಿದ್ದೀನಿ. ಮಂಗೇಶ ಬರ್ತಿದ್ದ ಹಾಗೆ ಎಲ್ಲ ವಿಷಯನೂ ವಿವರವಾಗಿ ಗೊತ್ತಾಗತ್ತೆ ನಮಗೆ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಮಸ್ಕಾಗಿರೋ ಭೀಮ್ರಾವ್ ಮನೆ ವಿಷಯನ ಹೊರತೆಗೆಯೋದು ಬಹಳ ಮುಖ್ಯವಾಗಿದೆ. ಆ ಮಸ್ಕು ಕಳೆಯೋದು ಕೂಡ ಬಹಳ ಮುಖ್ಯ. ಒಂದು ಸಲ ಈ ಮಸ್ಕು ಕಳೆದು ಸ್ಪಷ್ಟವಾಗಿ ಗೊತ್ತಾಗ್ಲಿ, ಆಮೇಲೆ ನಮ್ಗೆ 1000 ದಾರಿ ಕಣ್ಮುಂದೆ ಬರುತ್ತೆ. ಯಜಮಾನ್ರೆ, ಅದೇನೋ ಸರಿ,
ಈ ರಾಮ್ಜಿ ಏನೋ ನಿಮಗೆ ಸಂಬಂಧದ ಬಗ್ಗೆ ತಿಳಿಸಿ ಕಣ್ಣು ತೆರೆಸಿದಾನೆ. ಹಾಗಂತ ಇವರಿಲ್ಲಿ ಊಟ ಮಾಡಿದ್ರೆ ನಾವ್ಯಾರೂ ಊಟ ಮಾಡಲ್ಲ. ಯೋಚನೆ ಮಾಡಬೇಡ, ನಾವು ಇವ್ರಿಗೆ ಅಂತಾನೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದೀವಿ. ಇವರು ಅಲ್ಲಿ ಊಟ ಮಾಡ್ತಾರೆ. ರಾಮ್ಜಿ, ನೀವು ನಿಮ್ಮ ಕುಟುಂಬ ಸಮೇತ ಅಲ್ಲಿ ಹೋಗಿ ಊಟ ಮಾಡಿ. ಸರಿ ಯಜಮಾನ್ರೆ. ರಾಮ್ಜಿ, ಎಷ್ಟು ಸಲೀಸಾಗಿ ನಮ್ಗೆ ಅವಮಾನ ಮಾಡ್ತಾ ಇದ್ದಾರಲ್ವಾ? ಬೆಳಗ್ಗೆ ನೋಡಿದ್ರೆ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ಯಜಮಾನ್ರು ಕರೆದಿದ್ ನೋಡಿ ನನಗನ್ನಿಸ್ತು ಇವ್ರು ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ. ಆದರೆ ಇಲ್ಲ, ಇವ್ರು ಅವ್ರ ಥರನೇ ಇದ್ದಾರೆ. ಇಲ್ಲ ಪುರಂಜನ್ ಮಾವ, ಇವ್ರು ಬೇರೆಯವ್ರ ಥರ ಅಲ್ಲ. ನಮಗೆ ಬೇರೆ ವ್ಯವಸ್ಥೆ ಮಾಡಿರೋದು ನನಗೂ ಒಂಥರ ಬೇಜಾರಾಗ್ತಿತ್ತು. ನೀವು ಹೀಗೂ ಯೋಚನೆ ಮಾಡಿ ನೋಡಿ, ನಮಗೋಸ್ಕರ ಅಂತ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹೀಗಿದ್ದಾಗಲೂ ನಿಮಗೆ ಅವಮಾನ ಆಯಿತು ಅನ್ಸಿದ್ರೆ ಅದು ಅವ್ರ ತಪ್ಪಲ್ಲ, ಈ ಸಮಾಜದ ವ್ಯವಸ್ಥೆಯಿಂದ ಬೇಸರ ಆಗಿರ್ಬೋದು. ಇದನ್ನ ಮೀರಿ ಜನ ಬೆಳೆಯೋದಕ್ಕೆ ತುಂಬ ಕಾಲ ಹಿಡಿಯುತ್ತೆ. ರಾಮ್ಜಿ, ಹೇಗೂ ಬಂದಿದ್ಯಾ? ಒಂದು ಹಾಡು ಹಾಡ್ಬಿಡು, ಬಹಳ ಸೊಗಸಾಗಿ ಹಾಡ್ತೀಯಾ. ಯಜಮಾನ್ರೆ, ರಾಮ್ಜಿಗೆ ಒಂದು ಹಾಡು ಹಾಡೋದಿಕ್ಕೆ ಹೇಳಿ. ಅರೆ ವಾ ರಾಮ್ಜಿ, ನೀನು ಹಾಡು ಹಾಡ್ತೀಯಾ? ಹೌದು, ಅಪ್ಪ ತುಂಬ ಚೆನ್ನಾಗಿ ಹಾಡ್ತಾರೆ. ಅಪ್ಪ ಹಾಡಿ. ಇಲ್ಲ, ನನ್ನ ಕೈಲಾಗಲ್ಲ. ಅಪ್ಪ ಹಾಡಿ. ಅಪ್ಪ ಅಪ್ಪ ಹಾಡಿ. ಹಾ, ಹಾಡ್ತಾರೆ. ಭೀಮಾಬಾಯಿ, ಅಪ್ಪ ಹಾಡ್ತಾರೆ ಮಕ್ಕಳ. ಸ್ವಲ್ಪ ಸಮಯ ಕೊಡಿ ಅವ್ರಿಗೆ. ಹಾಗೆ ಆಗಲಿ, ನಾನು ಎಲ್ರಿಗೂ ಹೇಳ್ತೀನಿ. ಬಂದೆ. ಭೀಮಾಬಾಯಿ, ನನ್ನ ಕೈಲಿ ಹಾಡಕ್ಕಾಗಲ್ಲ. ಎಷ್ಟೋ ವರ್ಷಗಳಾಗೋಯ್ತು ಇಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಟ್ಟಿಗೆ ಹೋಗಿ. ನೋಡ್ತಾ ಇರಿ ನೀವು, ಯಾರ್ಯಾರು ನಿಮ್ಮನ್ನ ಈಗ ತುಂಬಾ ಕೀಳಾಗಿ ನೋಡ್ತಿದಾರೋ ಅವರೆಲ್ಲ ನಿಮ್ ಧ್ವನಿ ಕೇಳಿ ಹೇಗ್ ನಿಮ್ಮನ್ನ ಹೊಗಳ್ತಾರೆ ನೋಡಿ. ಚಪ್ಪಾಳೆ ಹೊಡೆದು ಹೊಡೆದು ಕೈ ಬಿದ್ದೋಗ್ಬೇಕು. ಇಂಥ ನೆನಪುಗಳಿಂದ ನಾನು ಈ ಜೀವ ಬಿಡಕ್ ಇಷ್ಟಪಡ್ತೀನಿ. ನಮ್ ಸುಬೇದಾರ್ ಸಾಹೇಬ್ರ ಧ್ವನಿ ಕೇಳಿ ಎಲ್ರೂ ಹೊಗಳೋದನ್ನ ಕೇಳೋ ಆಸೆ ನಂಗೆ. ವೇದಿಕೆ ಸಿದ್ಧವಾಗಿದೆ. ಹಾಡಿ ಅಲ್ಲ, ಹೋಗಿ. ನಿಂತ್ಕೋ. ನಮ್ಮೆಲ್ರು ಮಧ್ಯೆ ಕೂತು ಹಾಡೋ ಯಾವ ಹಕ್ಕು ಇಲ್ಲ ನಿಂಗೆ. ಅಲ್ಲಿ ನಿಂತ್ಕೊಂಡು ಹಾಡೋ. ತಳಮಳಿಪುದು ಮನವು ಅಡಗಿರಿಸುತ್ತನೋ. ತಳಮಳಿಪುದು ಮನವು
ತೀರಿಸುತ್ತ ನೋವು ಬಂದಾಗ ನಮ್ಮವರು ತೊರೆದು ನಡೆವ ಕ್ಷಣವು ತಳಮಳಿಪುದು ಮನವು ಅಡಗಿರಿಸುತ್ತ ನೋವು ಬಂದಾಗ ನಮ್ಮವರು ತೊರೆದು ನಡೆವ ಕ್ಷಣವು ಬರಡಾಗುತ್ತ ನಗುವು ಉರಿದುರಿಯುವುದು ಸೊಗವು ಬಂದಾಗ ನಮ್ಮವರು ತೊರೆದು ನಡೆವ ಕ್ಷಣವು ಈ ಬಾಳು ನೋವುಗಳ ಸಂತೆ ನುಂಗುವುದು ನಾಳೆ ಇರದಂತೆ ನಡೆಯೋದು ವಿಧಿಯಾಟದಂತೆ ನಮ್ಮಾಸೆಗಳ ಕೇಳನಂತೆ ತಳಮಳಿಪುದು ಮನವು ಅಡಗಿರಿಸುತ್ತ ನೋವು ಬಂದಾಗ ನಮ್ಮವರು ತೊರೆದು ನಡೆವ ಕ್ಷಣವು ತಳಮಳಿಪುದು ಮನವು ಅಡಗಿರಿಸುತ್ತ ನೋವು ಬಂದಾಗ ನಮ್ಮವರು ತೊರೆದು ನಡೆವ ಕ್ಷಣವು ಮಣ್ಣಿಂದ ಬಂದಿರುವ ಮೈಯೇ ಮಣ್ಣಲ್ಲೇ ಸೇರುವುದು ನಿಜವೇ ಈ ಮಣ್ಣ ಬೊಂಬೆಯ ಬಣ್ಣ ಜಗದೋಳು ಕಾಣದು ಅಳಿವೆ ಅನುಬಂಧ ಹರಿದು ನಂಟೆಲ್ಲ ಉರಿದು ಮನಸ್ಸು ಕಂಗಳು ಕಂಬನಿಯ ಕಡಲಾಗೆ ತಳಮಳಿಪುದು ಮನವು ಅಡಗಿರಿಸುತ್ತ ನೋವು ಬಂದಾಗ ನಮ್ಮವರು ತೊರೆದು ನಡೆವ ಕ್ಷಣವು ತಳಮಳಿಪುದು ಮನವು ಅಡಗಿರಿಸುತ್ತ ನೋವು ಬಂದಾಗ ನಮ್ಮವರು ತೊರೆದು ನಡೆವ ಕ್ಷಣವು ವಾಹ ರಾಮ್ಜಿ, ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯಾ. ಧನ್ಯವಾದ ಯಜಮಾನ್ರೆ. ನಿಮ್ಮಮ್ಮ ಎಲ್ಲೋದ್ರು? ಪುರಾಂಜನ ಭೀಮಾಬಾಯಿಯಲ್ಲಿ? ಅದಕ್ಕೆ ಒಂದು ನಿಮಿಷ ಬರ್ತೀನಿ ಅಂತ ಹೋದ್ರು. ನಾನು ಹೋಗಿ ಕರ್ಕೊಂಡು ಬರ್ತೀನಿ ರೀ. ಬೇಡ ಇರು, ನಾನು ಬರ್ತೀನಿ. ಅಪ್ಪ, ನಾನು ಬರ್ತೀನಿ ನಿಮ್ ಜೊತೆ. ಬೇಡ, ನಾವು ಬರೋವರೆಗೂ ನೀವಿಲ್ಲೇ ಇರಿ. ನಡಿ. ಅಯ್ಯೋ 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 ಭೀಮಾಬಾಯಿ, ಅಮ್ಮ, ಭೀಮಾಬಾಯಿ, ಭೀಮಾಬಾಯಿ, ಭೀಮಾಬಾಯಿ. ತಲೆನೋ ಜೋರಾಗೊತ್ತಿ, ಇನ್ನು ಜೋರಾಗಿ ನೀವೇ. ಅಯ್ಯೋ, ತಲೆ ಸಿಡಿತಿದೆ ಭೀಮಾಬಾಯಿ. ತುಂಬಾ ನೋವುತ್ತಿದೆ. ಈ ಬಟ್ಟೆ ಕಟ್ಟಿ ತಲೆಗೆ ಗಟ್ಟಿಯಾಗಿ ಕಟ್ಟಿ, ಇನ್ನು ಗಟ್ಟಿಯಾಗಿ.
ಭೀಮಾಬಾಯಿ ಭೀಮಾಬಾಯಿ ಇನ್ನೊಂದೆರಡು ದಿನ ಕೂಡ ನಾನು ಬದುಕಲ್ಲ ಅನಿಸ್ತಿದೆ. ಭೀಮಾಬಾಯಿ ಇವತ್ತು ನಾಳೆನೂ ಅನಿಸ್ತಿದೆ ರೀ. ವೈದ್ಯರು ಹೇಳಿದ್ರು ತಡ್ಕೊಳಕ್ ಆಗದೆ ಇರೋ ನೋವು ಬಂತು ಅಂದರೆ ನಿನ್ನ ಕೊನೆಗಳಿಗೆ ಬಂತು ಅಂತ ಹೇಳಿದ್ರು. ರೀ ನೋವು ತಡ್ಕೊಳಕ್ ಆಗ್ತಿಲ್ಲ. ಮೊದಲಿಲ್ಲಿಂದ ನನ್ನ ಕರ್ಕೊಂಡೋಗಿ ಇಲ್ಲಿಂದ ಕರ್ಕೊಂಡೋಗಿ ಮಕ್ಕಳಿಂದ ದೂರ ನಾನು ಅನ್ಕೊಂಡಿದ್ದೆ ಮಕ್ಳ ಹತ್ರ ಸುಳ್ಳು ಹೇಳ್ಕೊಂಡು ಒಂದಿನ ಬೆಳಗ್ಗೆ ಹೋಗ್ಬಿಟ್ರೆ ಒಳ್ಳೇದು ಅನ್ಕೊಂಡಿದ್ದೆ. ಆದ್ರೆ ಈ ತಲೆನೋವು ಸುಳ್ಳು ಹೇಳಕ್ ಬಿಡಲ್ಲ ಅನ್ಸ್ತಿದೆ. ಕರ್ಕೊಂಡು ಹೋಗಿ. ಮಕ್ಕಳು ಕೇಳಿದ್ರೆ ಏನು ಹೇಳಿ? ಅವ್ರೇನಾದ್ರೂ ಕೇಳಿದ್ರೆ ಭೀಮಾಬಾಯಿ ಅವ್ರ ತಾಯಿ ಮನೆಗೆ ಹೋದ್ರು ಅಂತ ಹೇಳು. ಅವ್ರ ಅಪ್ಪ ಅಮ್ಮ ತುಂಬಾ ದಿನದಿಂದ ಬಾ ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನಾದ್ರೂ ಗೊತ್ತಾದ್ರೆ ಹಠ ಮಾಡ್ತಾರೆ ಅಂತ ಅವರು ಹೊರಟು ಬಂದ್ಬಿಡ್ತಿದ್ರು. ಅದಕ್ಕೆ ಹೇಳಲಿಲ್ಲ ಅಂತ ಹೇಳು. ನಡಿ ನಡಿ ನಡಿ. ಏನಾಗಲ್ಲ ಭೀಮಾಬಾಯಿ. ಅಮ್ಮ ಎಲ್ಲೋತ್ರ ಗೊತ್ತಾಗ್ತಿಲ್ಲ. ಅಪ್ಪ ಅಮ್ಮ ಇಬ್ರು ಎಲ್ಲಿ? ನಿಮ್ಮ ಅಮ್ಮ ಇದ್ದಾರಲ್ಲ, ಒಂದೆರಡು ದಿನ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿತ್ತು ನಿಮ್ಗೆ ಹೇಳಿದ್ರೆ ಹಠ ಮಾಡ್ತೀರಾ ಅಂತ. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡೇ ಬಂದಿದ್ರು. ಅಪ್ಪ ಅಮ್ಮ ಇಬ್ರು ಇಲ್ಲಿಂದಾನೇ ಹೊರಟ್ರು. ನಾನು ಹೋಗ್ಬೇಕಿತ್ತು. ಆದ್ರೆ ಅಪ್ಪ ಅಮ್ಮ ಹೊರಟು ಬಿಟ್ರಲ್ಲ. ನೀವೇನು ಯೋಚನೆ ಮಾಡಬೇಡಿ, 2-3 ದಿನದಲ್ಲಿ ವಾಪಸ್ ಬರ್ತಾರೆ. ಈಗ ನಾವೆಲ್ಲ ಒಟ್ಟಿಗೆ ಮನೆಗೆ ಹೊರಡೋಣ, ಸರಿನಾ? ಎಲ್ಲ ಸುಳ್ಳು. ಭೀಮಾ ಭೀಮಾ ನಿಂತ್ಕೋ. ಭೀಮಾ ಗುರುಗಳೇ, ಪವಾಡ ಆಗೋಯ್ತು ಗುರುಗಳೇ, ಪವಾಡ ಆಗೋಯ್ತು. ಭೀಮಾಬಾಯಿ ಇನ್ನೇನು ಸತ್ತೋಗ್ತಾಳೆ ಗುರುಗಳೇ. ಈಗಷ್ಟೇ ಸಿದ್ಧ ಬಂದು ಹೇಳಿದ. ಏನು? ಹೌದು ಚಿದಾನಂದ್ರೆ, ಸಿದ್ಧ ಹೇಳು. ಹೌದು ಗುರುಗಳೇ. ಇನ್ನೊಂದೆರಡು ದಿನ ಕೂಡ ನಾನು ಬದುಕಲ್ಲ ಅನಿಸ್ತಿದೆ. ಭೀಮಾಬಾಯಿ ಇವತ್ತು ನಾಳೆನೂ ಅನಿಸ್ತಿದೆ ರೀ. ವೈದ್ಯರು ಹೇಳಿದ್ರು ತಡ್ಕೊಳಕ್ ಆಗದೆ ಇರೋ ನೋವು ಬಂತು ಅಂದರೆ ನಿನ್ನ ಕೊನೆಗಳಿಗೆ ಬಂತು ಅಂತ ಹೇಳಿದ್ರು. ಭೀಮಾಬಾಯಿ ಸತ್ತೋಗ್ತಾಳೆ ಅನ್ನೋದನ್ನ ನಿನ್ನ ಕಿವಿಯಾರೆ ಕೇಳಿಸ್ಕೊಂಡು ಬಂದಿದ್ಯಾ ತಾನೆ? ಹೌದು ಗುರುಗಳೇ, ಬರೀ ಕೇಳಿಸ್ಕೊಂಡಿರೋದು ಮಾತ್ರ ಅಲ್ಲ, ಕಣ್ಣಾರೆ ನೋಡಿದೀನಿ ಕೂಡ. ಹಾ ಸಿದ್ಧ, ಇಷ್ಟು ದಿನಗಳಲ್ಲಿ ಮೊದಲನೇ ಸಲ ಒಳ್ಳೆ ಸುದ್ದಿ ಕೇಳ್ತಿರೋದು. ಹಾ ಗುರುಗಳೇ, ಆ ಭೀಮಾಬಾಯಿ ಸತ್ಲು ಅಂದ್ರೆ ಭೀಮರಾವ್ನ ಶಕ್ತಿ ಕೂಡ ಕುಕ್ತು ಅಂತಾನೆ. ಸರಿಯಾಗಿ ಹೇಳಿದ್ರಿ ಪಂಡಿತ್ರೆ ನೀವು. ಅದೇನು ಅಂದ್ರೆ ಗುರುಗಳೇ, ಆ ಭೀಮ್ರಾವ್ನ ದೊಡ್ಡ ದೌರ್ಬಲ್ಯ ಅವ್ರ ತಾಯಿ. ಇಲ್ಲ ಇಲ್ಲ ಚಿದಾನಂದ್ರೆ, ಬರೀ ಭೀಮ್ರಾವ್ಗೆ ಮಾತ್ರ ಅಲ್ಲ, ಆ ರಾಮ್ಜಿ ಕುಟುಂಬಕ್ಕೇನೆ ದೊಡ್ಡ ಧೈರ್ಯವಂತ ಹೆಂಗಸು ಅಂದ್ರೆ ಆ ಭೀಮಾಬಾಯಿ. ಎಲ್ರಿಗಿಂತ ತುಂಬಾನೇ ಗಟ್ಟಿಗಿತ್ತಿ ಅವಳೇನೆ. ಒಂದು ಹೆಂಗಸಾಗಿದ್ರು ಎಲ್ಲ ಹೋರಾಟಕ್ಕೂ ಮುಂದೆ ಬರ್ತಿದ್ಲು. ಚಿದಾನಂದ್ರೆ ಅವಳೇನಾದ್ರೂ ಸತ್ರೆ ಭೀಮ್ರಾವ್ ಒಬ್ನೇ ಏನು, ರಾಮ್ಜಿ ಇಡೀ ಕುಟುಂಬನೇ ಸಂಪೂರ್ಣವಾಗಿ ಕುಗ್ಗೋಗುತ್ತೆ. ಮತ್ತಿನ್ನೇನು, ನಾಳೆ ಬೆಳಿಗ್ಗೆನೆ ಇಡೀ ಊರಿಗೆಲ್ಲ ಈ ವಿಷಯನ ಮುಟ್ಸಿ
ಆ ಭೀಮ್ರಾವ್ ಮತ್ತವನ ಕುಟುಂಬ ಮಾಡಿರೋ ಪಾಪಕ್ಕೆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ಅಂತ. ಅವನು ನಮ್ಮ ಆಚಾರಗಳಿಗೆ ವಿರುದ್ಧವಾಗಿ ನಡ್ಕೊಂಡ, ನಮ್ಮ ನಂಬಿಕೆಗಳಿಗೆ ಕೊಳ್ಳಿ ಇಡೋದಕ್ಕೆ ನೋಡ್ದ. ಇದೆಲ್ಲದರ ಪ್ರತಿಯಾಗಿ ಅವನಿಗೆ ಬುದ್ಧಿ ಕಲ್ಸಕ್ಕೆ ಆ ದೇವ್ರೇ ಭೀಮಾಬಾಯಿನ ಕರ್ಕೋತಿದ್ದಾನೆ. ಖಂಡಿತ ಗುರುಗಳೇ, ಖಂಡಿತ ಗುರುಗಳೇ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಸ್ಟೇಷನ್ ಬಂದ್ಬಿಡುತ್ತೆ, ನಾವು ತಲುಪ್ತೀವಿ. ನನ್ನ ಕೈಲಿ ಆಗ್ತಿಲ್ಲ, ಸ್ವಲ್ಪ ಹೊತ್ತು ಸುಸ್ತಾಗಿದೆ. ಭೀಮಾ, ಅಮ್ಮ 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 ಅಪ್ಪ, ಅಮ್ಮ ಅಮ್ಮ ಅಯ್ಯೋ, ತವರು ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳ್ಬೇಡ ನೀನು. ನಾವ್ ಯಾರು ನಿಮ್ಮನ್ನ ಇಲ್ಲಿಂದ ಹೋಗಕ್ ಬಿಡಲ್ಲ. ಸತ್ಯ ಏನು ಅಂತ ಹೇಳಿ ನಮ್ಗೆ. ಸ್ವಲ್ಪ ದಿನದಿಂದ ಯಾಕೋ ಒಂಥರ ನೋಡ್ಕೋತಿದ್ದೀರಾ. ಬೆಳಗ್ಗೆ ನಾವು ನಿನ್ನನ್ನ ಹುಡ್ಕೊಂಡು ಬಂದಾಗ ಅಪ್ಪ ಬೈದ್ ಕಳ್ಸಿದ್ರು ನಮ್ನ. ಸುಮ್ನೆ ಅಪ್ಪ ಬೈದವ್ರೆ ಅಲ್ಲ. ಸತ್ಯ ಏನು ಅಂತ ಹೇಳಿ ನಮ್ಗೆ. ಅಮ್ಮ, ನಿಮ್ಗೆ ನಮ್ಮ ಮೇಲೆ ಆಣೆ, ನೀವು ನಿಜ ಏನು ಅಂತ ಹೇಳಲೇಬೇಕು. ಅಪ್ಪ ನಿಮ್ಮ ಮೇಲೂ ಆಣೆ. ಅಮ್ಮ, ಯಾರ ಮೇಲಾದ್ರೂ ಆಣೆ ಇಟ್ಟು ಸತ್ಯ ಹೇಳಲಿಲ್ಲ ಅಂದ್ರೆ ಅವ್ರು ಸತ್ತೋಗ್ತಾರಂತೆ. ನನ್ಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಆದ್ರೆ ಒಂದಂತೂ ಸತ್ಯ, ತಾಯಿ ಆದವಳು ತನ್ನ ಮಕ್ಳ ಮೇಲೆ ಆಣೆ ಇಟ್ಟು ಯಾವತ್ತೂ ಸುಳ್ಳು ಹೇಳಲ್ಲ. ಸತ್ಯ ಏನು ಅಂತ ಹೇಳಮ್ಮ, ನಮ್ಮೆಲ್ರ ಮೇಲೆ ಆಣೆ ಇಟ್ಟು ಹೇಳು. ಏನ್ ಹೇಳಿ ನಾನು ನಿಮ್ಗೆಲ್ಲ? ನಿಮಗ್ ನಾನು ಏನ್ ಹೇಳಿ? ಈಗ ನಾನು ಇನ್ ಕೆಲವೇ ದಿನಗಳು ಬದುಕಿರೋದು. ನನ್ನೀ ತಲೆಯನು ಸವರಿ ಹರಸಮ್ಮ ಏಳು, ನನ್ನೀ ಮನದೊಳ ಮಾತು ಅಮ್ಮ ನೀ ಇಲ್ಲಮ್ಮ, ನೀನು ಹೇಳ್ತಿರೋದೆಲ್ಲ ಸುಳ್ಳು. ಅಮ್ಮ, ನೀವು ಹೇಳ್ತಿರೋದು ಸುಳ್ಳಲ್ವಾ? ನಾವು ಜಗಳ ಆಡಬಾರ್ದು ಅಂತ ನಮ್ಮನ್ನು ನೀವು ಹೆದರ್ಸ್ತಿದ್ದೀರಾ ಅಲ್ವಾ? ಅಮ್ಮ, ನಾವಿನ್ಮೇಲೆ ಒಬ್ರಿಗೊಬ್ರು ಯಾವತ್ತೂ ಜಗಳ ಆಡಲ್ಲ. ನೀವೆಲ್ಲ ಅಮ್ಮನ ಥರನೇ ಧೈರ್ಯಶಾಲಿಗಳು, ಧೃತಿಗೆಡಲ್ಲ. ಧೈರ್ಯಶಾಲಿಗಳು ಯಾವತ್ತೂ ಅಳೋದಿಲ್ಲ. ಹಾಗಾದ್ರೆ ಹೇಳಿ ಅಪ್ಪ, ಅಮ್ಮ ಹೇಳ್ತಿರೋದೆಲ್ಲ ಸುಳ್ಳು ಅಂತ. ದೇಹದೇ ಗುಲದ ಇಟ್ಟಿಗೆ ಉದುರಿ ತಾನಾಗಿದೆ ಹುಡಿ ಹುಡಿಯು ಗೋಡಿತ್ತಿಹದೇ